ಲಿಂಬೆಕಾಯಿ ಹರಿಚೆ ಇಲ್ಲ ಅದನ್ನ ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತು ರವಿವಾರ ಐತ್ರಿ. ಬೆಳಗ್ಗೆ ತಲೆ ತೊಳ್ಕೊಂಡಾಡ್ರಿ ನನ್ನ ಮಗಳ. ಇವತ್ತಿನ ಬ್ಲಾಗ್ ಕಂಟಿನ್ಯೂ ಮಾಡ್ಬೇಕಂತೇಳಿ ನಿಂತೀನಿ. ಹಂಗೆ ಲೇಟ್ ಆಗಿತ್ರಿ. ಇವತ್ತು ರವಿವಾರ ಇರೋದ್ರಿಂದ 9:30 ಆಗಿತ್ರಿ ಟೈಮ್. ಈಗ ಬ್ಲಾಗ್ ಚಾಲೂ ಮಾಡೇನ್ರಿ. ಮಳೆ ನೋಡ್ರಿ ಫ್ರೆಂಡ್ಸ್, ಮಳೆ ಹೆಂಗೆ ಬರಾಕತ್ತೈತ್ರಿ. ಮಳೆ ಬರಾಕತ್ತೈತಿ ನೋಡ್ರಿ. 2-3 ದಿವಸ ಆತ್ರಿ ಫ್ರೆಂಡ್ಸ್. ಹಾಗಾಗಿ ನಾವು ಇಬ್ಬರು ಈಗ ಎದ್ದೀವ್ರಿ. ಅಜಾನ ನಾನ್ರಿ. ಮಳೆ ಬರಾಕತ್ತೈತ್ರಿ. ಈಗ ಚಹಾ ಮಾಡಿ ಕುಡಿಯೋಕ್ರಿ. ಟೈಮ್ ಬಂದು 9:30 ಆಗೈತ್ರಿ. ಹೋಗ್ಯಾನು ಹಾಕಿ ಬಂದೇನ್ರಿ ವಾಷಿಂಗ್ ಮಿಷಿನ್ದಾಗ. ಇವತ್ತು ರವಿವಾರ ಇನ್ನು ಸಂತಿ ಕೆಲಸ ಭಾಳ ಐತ್ರಿ ಫ್ರೆಂಡ್ಸ್. ಹಂಗೆ ಕೆಲಸ ಮಾಡ್ಕೋತ ನಿಮ್ಗೆ ಇವತ್ತಿನ ಬ್ಲಾಗ್ ಶೇರ್ ಮಾಡ್ತೀನಿ ರೀ ಫ್ರೆಂಡ್ಸ್. ಹೋಮ್ವರ್ಕ್ ಆಗೈತಮ್ಮ. ಅರ್ಬಿಯರು ಮಡಿಚಿಡ್ಬೇಕ್ರಿ. ಇನ್ನು ಕೆಲಸ ಭಾಳ ಐತ್ರಿ. ಹಂಗೆ ಮಳೆ ನೋಡ್ರಿ. ಮಳಿನೂ ಐತ್ರಿ ಮಸ್ತ್ ರೀ. ಚಾಲು ಐತಮ್ಮ, ಚಾಲು ಐತೆ ಹಾಸ್ಪೋರ್ಡ್. ಬರ್ರಿ ಫ್ರೆಂಡ್ಸ್, ಚಹಾ ಕೊಡೇನ್ರಿ. ಚಹಾ ಇಡ್ತೇನೆ ರೀ. ಮಳೆ ಬರಾಕೈತಿ ನೋಡ್ರಿ. ಆ ಥರ ರೀ. ಸಂತಿ ಐತ್ರಿ. ಸಂತಿಗೆ ಹೋಗ್ಬೇಕಾರೆ ರೀ ಹೆಂಗೆ ಮಾಡೋದು. ಮಳೆ ಬರಾಕತ್ತೈತ್ರಿ. ಬೇರೆ ಫ್ರೆಂಡ್ಸ್, ಚಹಾ ಮಾಡೋನು ರೀ. ಈ ಕಡೆ ಹಾಲು ಗರಂ ಅಂತ್ರಿ. ಇನ್ನು ಈ ಕಡೆ ಚಹಾ ಇಟ್ಟೇನಿ ರೀ. ಚಹಾ ಮಾಡೋನು ರೀ. ಬರ್ರಿ, ಚಹಾ ಕುದಿಯಾಕತ್ತೈತ್ರಿ ಫ್ರೆಂಡ್ಸ್. ನೋಡ್ರಿ ನನ್ನ ಮಗಳ್ರಿ ಮೊಬೈಲ್ ನೋಡಾಕತ್ತಾಡ್ರಿ. ಚಹಾ ಕುಡಿಯಾಕೆ ಇಟ್ಕೊಂಡು ಕುಂತಾಡ್ರಿ. ಟೋಸ್ಟ ರೀ. ಹರ್ಯಾಗ ಎದ್ಕೊಂಡು ಮೊಬೈಲ್ದಾಗ ರೀ. ಮಗಳಿಗ್ರಿ ಸ್ವಲ್ಪ ಚಹಾ ಹಾಲು ಹಾಕ್ಬೇಕ್ರಿ ಆಕಿಗ್ರಿ. ಚಹಾ ಅಷ್ಟ ಕೊಡಂಗಿಲ್ಲ ರೀ. ತಗೋಮ ಟೋಸ್ಟ ಎದ್ಕೊಂತೀನಿ. ಇದ್ರಾಗ ನೀಟಿ ಕಿಸೆದಾಗ ಕ್ಲಿಪ್ है ಗುಲಾಬಿ ದಾಡ್ದಾಗೈತಿ. ಆಗೈತೆ ನಾ ಹಾಕೋ ತೋರಿಸ್ಬಿಡೋ ಬಂದ್ ಕರಂದೆ. ತೋರಿಸ್ಬಿಡೋ ಗುಲಾಬಿ. ನೋಡ್ರಿ ಫ್ರೆಂಡ್ಸ, ನಮ್ಮ ಮಮ್ಮಿ ಮನೆಗೆ ಹೂವು ತಂದಿರಿ. ಈಗೆಲ್ಲ ಒಂದೊಂದಾಗಿದ್ರಿ. ಈಗೆಲ್ಲ ನೀನು ಸ್ಯಾಟರ್ಡೇ ಹಾಕೊಂಡೋಗಿದ್ರಿ. ಇದೊಂದು ಯೆಲ್ಲೋ ಕಲರ್ ಉಳ್ದಿತ್ರಿ. ನಾಳೆ ಹಾಕೋತೀನಿ ರೀ. ಬೈ ಫ್ರೆಂಡ್ಸ್, ಫ್ರಿಜ್ ಒರೆಸ್ಕೊ ಹೋಗ್ತೀನಿ ರೀ. ಬಾ ತೋರಿಸ್ಬೈ. ಇವತ್ತು ರವಿವಾರ ರೀ. ಇವತ್ತು ರವಿವಾರ ಐತ್ರಿ ಫ್ರೆಂಡ್ಸ. ಫ್ರಿಜ್ ಎಲ್ಲ ಸ್ವಚ್ಛ ಮಾಡಿ ಕಾಯಿಪಲ್ಲೆ ತಂದು ಇಡ್ಬೇಕಿಲ್ರಿ. ಹಂಗಾಗ್ರಿ ಸ್ವಚ್ಛ ಮಾಡಾಕತ್ತೇನು ನೋಡ್ರಿ. ಈ ಥರ ಹೊಲಸು ಇರ್ತೈತಿ ನೋಡ್ರಿ. ಈ ಥರ ಅರ್ಬಿ ತೋರಿಸ್ರಿ. ಈ ಥರ ನೋಡ್ರಿ. ಈಗ ಹೊಲಸು ಇರ್ತೈತ್ರಿ. ಈ ಥರ ಎಲ್ಲ ಸ್ವಚ್ಛ ಹಿಂಗೆ ಒರೆಸ್ಬೇಕ್ರಿ ಫ್ರೆಂಡ್ಸ. ಹಂಗಾಗ್ರಿ ಹಂಗೆ ಒಂದೊಂದು ಸತಿ ಏನು ಹಾಕಿರ್ತಂದ್ರೆ ರೀ ಹಸಿ ಅರ್ಬಿಲಿ ಒರೆಸ್ಬಾರ್ದು ಅಂತಾರೆ ಫ್ರಿಜ್ ರೀ. ಮತ್ತು ಏನು ಅನಿವಾರ್ಯ ಇರಂಗಿಲ್ಲ ರೀ. ಯಾಕಂದ್ರೆ ಸ್ವಚ್ಛ ಇರ್ಬೇಕಿಲ್ಲ. ಈ ಥರ ಎಲ್ಲ ಸ್ವಚ್ಛ ಮಾಡ್ಕೋಬೇಕ್ರಿ ರವಿವಾರಕ್ಕೊಮ್ಮಿರಿ. ರವಿವಾರನ ಕೆಲಸ ಕಡಿಮೆ ಐತಪ್ಪ ಅಂತ ಅನ್ನಂಗಿಲ್ಲ. ಸಾಲಿ ಇರಲಿಲ್ಲ ಅಂದ್ರೆ ರೀ ಈ ಥರ ಸ್ವಚ್ಛ ಮಾಡೋದ್ರ ಇರ್ತವ್ರಿ ಕೆಲಸ ರೀ. ಫ್ರಿಜ್ ಆಮೇಲೆ ಅದು ಇದು ಅಂತೇಳಿ ಹಿಂಗೆಲ್ಲ ಇರತ್ತವ್ರಿ. ಹೆಣ್ಮಕ್ಳು ಅಂದಿಂದ ಕೆಲಸ ಎಲ್ಲ ಇರತ್ತವ ರೀ. ಮಗಳ ಹಿಡಿಯೋ ಮಾಡಾಕತ್ತಾಳ. ನಾನು ಒರ್ಸಾಕತ್ತೈತಿ ನೋಡ್ರಿ. ಈಗ ತರಕಾರಿ ತರಕ್ಕೆ ಹೋಗ್ಬೇಕ್ರಿ. ಮಳೆ ಒಂದು ಬರಾಕೈತಿ ನೋಡ್ರಿ. ಫುಲ್ ಮಾಡೈತಿ ನೋಡ್ರಿ ಫ್ರೆಂಡ್ಸ. ತೋರಿಸ್ಬಿಡು ನೋಡ್ರಿ. ಫುಲ್ ಮಾಡೈತಿ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಈ ಥರ ಎಲ್ಲ ಸ್ವಚ್ಛ ಮಾಡ್ಕೋಬೇಕ್ರಿ. ಎಲ್ಲ ಐತಿ ನೋಡ್ರಿ ಫ್ರೆಂಡ್ಸ್. ಹಂಗಾಗಿ
ಎಲ್ಲ ಒಂದೊಂದು ಸತಿ ತಿಕ್ಕೋಬೇಕ್ರಿ. ಒಂದು 15 ದಿವ್ಸಿಗೆರು 20 ದಿವ್ಸಿಗೆರು ಎಲ್ಲ ತಿಕ್ಕೋಬೇಕ್ರಿ ಫ್ರೆಂಡ್ಸ್. ಇಲ್ಲಿಕಂದ್ರೆ ಈ ಥರ ಹೊಲಸು ಬರೋದೈತೆ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಈಗ ಬೆಣ್ಣೆ ತೆಗಿ ನೋಡ್ರಿ. ಈಗ 15 ದಿವಸ ಆದ್ರೆ ಫ್ರಿಜ್ ಒಳಗಿಟ್ರಿ. ಹಂಗಾಗಿ ಈ ಬೆಣ್ಣೆ ತೆಗಿಯಾಕತ್ತೇನೆ ನೋಡ್ರಿ. ರವಿವಾರ ಅಂದರೆ ಕೆಲಸ ತುಂಬ ಭಾಳ ಇರ್ತೈತ್ರಿ, ಭಾಳ ಕೆಲಸ ಇರ್ತೈತ್ರಿ. ಹಂಗಾಗಿ ಈಗ ಬೆಣ್ಣೆ ತೆಗಿಯಾಕತ್ತೇನೆ ನೋಡ್ರಿ. ಇವತ್ತಿನ ಬ್ಲಾಗ್ ಇದು ಮಾಡೀನಿ ರೀ ನಾನು ರೀ. ನೋಡೋಣವ್ರಿ ಏನೇನು ಆಕೈತಿ ಸಾಯಂಕಾಲದನ್ನ ಅಂತೇಳಿ ಫ್ರೆಂಡ್ಸ್. ಫ್ರಿಜ್ನ್ಯಾಗ ರೀ ಒಂದು 15 ದಿವ್ಸದಿಂದ ಕೆನೆ ತೆಗೆದು ಕೂಡ ಹಾಕಿ ಇಟ್ಟಿರ್ತೇನೆ ರೀ ಫ್ರೆಂಡ್ಸ್. ನಾನು ಅಂದ್ರೆ ಡಬ್ಬಿ ಒಳಗೆ ರೀ 15 ದಿವ್ಸಿನ ತನಕ ತೆಗೆದು ಇಟ್ಕೇಸಿಂದ್ರಿ 15 ದಿವ್ಸ ಆಗೋಣ ರೀ. 15 ದಿವ್ಸ ಗಂಟ್ಲೆ ರೀ ಸ್ಟೋರೇಜ್ ಮಾಡಿ ಇಟ್ಟಿರ್ತೇನೆ ರೀ ಫ್ರೆಂಡ್ಸ್ ಡಬ್ಬಿ ಒಳಗೆ ರೀ. ಹಾಗಾಗಿ 15 ದಿವ್ಸಕ್ಕೊಮ್ಮೆ ತೆಗಿತೀನಿ ನೋಡಿರಿ ಫ್ರೆಂಡ್ಸ್. ಅರ್ಧ kg ಅಷ್ಟು ಬೆಣ್ಣೆ ಬಂದಿರ್ತೈತೆ ರೀ. ಹಾಗಾಗಿ ನಾವು ಹೊರಗಡೆಯಿಂದ ಏನು ತರಂಗಿಲ್ಲ ರೀ ಬೆಣ್ಣೆ ರೀ. ತುಟ್ಟಿ ಇರ್ತೈತೆ ರೀ ಫ್ರೆಂಡ್ಸ. ಹಾಗಾಗಿ ರೀ ಮನೆಯಲ್ಲೇ ಮಾಡ್ಕೋತೀವಿ ರೀ. ಹೊರಗಿಂದ ಏನೈತಪ್ಪ ಅಂತಂದ್ರೆ ರೀ ಮೈದಾ ಹಿಟ್ಟು ಡಾಲ್ರ ಕುಡಿಸಿರ್ತಾರೆ ರೀ. ಹಾಗಾಗಿ ರೀ ಫ್ರೆಂಡ್ಸ್ ನಾವು ಡೈಲಿ 1 ಲೀಟ್ರ್ ಹಾಲು ತೊಗೋತೀವಿ ರೀ. ಅದ್ರೊಳಗೆ ನಾವು ಬೆಣ್ಣೆ ತೆಗಿತೀವಿ ನೋಡಿರಿ. ಫ್ರೆಶ್ ಎಮ್ಮೆ ಹಾಲಿನ ಬೆಣ್ಣೆ ರೀ. ಹಾಗಾಗಿ ರೀ ಸೂಪರಾಗಿ ಬರ್ತೈತೆ ನೋಡಿರಿ ಫ್ರೆಂಡ್ಸ್ ಬೆಣ್ಣೆ ಮನೆಯಲ್ಲೇ ಮಾಡೋದ್ರಿಂದ ರೀ. ಹೊರಗಡೆ 600 ರೂಪಾಯಿ kg ಕೊಟ್ಟು ತರೋದಕ್ಕಿಂತನೂ ರೀ ಮನೆಯೊಳಗೆ ಹಾಲು ತೊಗೊಂಡಿರ್ತಿರ್ಲೆ ರಾತ್ರಿ ಒಳಗಿಂದನ ಕೆನೆ ಅಷ್ಟ ಮ್ಯಾಗಿನ ತೆಗೆದಿಟ್ಟು 15 ದಿವ್ಸಿಗೆ ಮಾಡಿದ್ರೆ ರೀ ಮನೆಯಲ್ಲಿ ಮಾಡುವಂಥ ನ್ಯಾಚುರಲ್ ತುಪ್ಪ ನೋಡಿರಿ ಮಸ್ತಾಗಿ ಸೂಪರಾಗಿ ಬರ್ತೈತೆ ರೀ. ತಿನ್ನೋ ಹೊತ್ನ್ಯಾಗ ಟೇಸ್ಟ್ ಸೂಪರಾಗಿರ್ತೈತೆ ನೋಡಿರಿ ಫ್ರೆಂಡ್ಸ್. ನೀವು ಮನ್ಯಾಗ ಈ ಥರ ಮಾಡಿರಿ, ಉಳಿತಾಯ ಉಳಿತೈತೆ ರೀ. ಹಂಗೆ ಕೊಂಡು ತೊಗೋದೇನೈತೆ ರೀ ಫ್ರೆಂಡ್ಸ್ ರೀ. ಕೊಂಡು ತೊಗೋದಾದ್ರೆ ಭಾಳ ತತ್ತಂಗಿಲ್ಲ ರೀ. ಅದರ ರೊಕ್ಕನೂ ವೇಸ್ಟ್ ರೀ. ಆಮೇಲೆ ಬೆಣ್ಣೆ ತುಪ್ಪನೂ ಭಾಳ ಜಾಸ್ತಿ ಬರಂಗಿಲ್ಲ ರೀ. ನಮ್ಮ ಮನ್ಯಾಗ ಮಾಡಿದಂಥ ತುಪ್ಪ ನೋಡಿರಿ ಫ್ರೆಂಡ್ಸ ಸೂಪರ್ ಇರ್ತೈತೆ ನೋಡಿರಿ. ನಾವು ಪ್ರತಿ ಸಲ 15 ದಿವ್ಸಕ್ಕೊಮ್ಮೆ ತೆಗಿತೀವಿ ರೀ. ಇದಾಗೋರಾಗ ಅದು ಬರ್ತೈತೆ ರೀ ಫ್ರೆಂಡ್ಸ್. 15 ದಿವ್ಸದಿಂದ ಗಂಟ್ಲೆ ತೆಗೆದಿಟ್ಟಿರ್ತವ್ರಲ್ಲೇ ಹಿಂಗೆ ನೋಡಿರಿ. ನಿಮಗೂ ಹೆಲ್ಪ್ ಆಗ್ತೈತೆ ನೋಡಿರಿ ಫ್ರೆಂಡ್ಸ. ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿರಿ ತುಪ್ಪ. ಅನ್ನ ಬಿಸಿ ಅನ್ನ ತುಪ್ಪ ಕೊಡೋದ್ರಿಂದ ರೀ. ಹಾಗಾಗಿ ರೀ ಬರ್ರಿ ಈಗ ಪ್ಯಾಟಿ ಒಳಗೆ ಹೋಗಿ ಬರೋಣ ರೀ. ಪ್ಯಾಟಿಗೆ ಹೋಗಿ ಬಂದಿಂದ ಮತ್ತು ತರಕಾರಿ ಇದನ್ನ ಮಾಡ್ಬೇಕು ರೀ. ಹಾಗಾಗಿ ರೀ ಒಂದು ಸತಿ ನೀರು ಹಾಕಿ ತೊಳೆಯೋದಕ್ಕಿಂತ ನೋಡಿ ಫ್ರೆಂಡ್ಸ್ 4 ಸತಿ ನೀರು ಹಾಕಿ ತೊಳಿಬೇಕು ರೀ. ಎಲ್ಲ ಹಸನಂಗೆ ತೊಳೆದ್ರೆ ರೀ ತುಪ್ಪ ಘಮ ಘಮ ವಾಸನೆ ಬರ್ತೈತೆ ನೋಡಿರಿ ಗರಮ್ ಮಾಡೋ ಹೊತ್ನ್ಯಾಗ ಫ್ರೆಂಡ್ಸ್ ರೀ. ಈಗ ನಾನು ಪ್ಯಾಟ್ಯಾಗ ಹೋಗಿ ಬಂದು ಸಂಜೆಗಡೆ ಗರಮ್ ಮಾಡ್ತೇನೆ ರೀ. ಹಾಗಾಗಿ ಈಗ ಫ್ರಿಜ್ನಾಗ ಎತ್ತಿ ಬಿಡ್ತೇನೆ ರೀ ಫ್ರೆಂಡ್ಸ. ಈಗ ಪ್ಯಾಟ್ಯಾಗ ಹೋಗಿ ಬರೋಣ ರೀ ಫ್ರೆಂಡ್ಸ್ ರೀ. ಬರ್ರಿ ಫ್ರೆಂಡ್ಸ್ ಸಂತಿಗೆ ಹೋಗಿ ಬರ್ತೀವಿ ರೀ. ಎಲ್ಲಿ ಹೊಂಟೀವ? ಸಂತಿಗೆ ಹೋಗಿ ಬರ್ತೀವಿ ನೋಡಿರಿ ಫ್ರೆಂಡ್ಸ. ಛತ್ತರಿಗೆ ಮಾಡ ಫುಲ್ ಹಾಕೈತ್ರಿ. ಹಾಗಾಗಿ ರೀ ನನ್ನ ಮಗಳ ಕೂಡಿ ಹೊಂಟೇವ್ರಿ ಫ್ರೆಂಡ್ಸ. ಸಂತಿಗೆ ಹೋಗಿ ಬಂದು ಮತ್ತೆ ಸಿಗ್ತೇವ್ರಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ನಮ್ದು ಏನು ಹೆಂಗಂತ ರವಿವಾರದ ಐತೈತೆ ರೀ. ರವಿವಾರ ಸಂತಿದ ಬ್ಲಾಗ್ ರೀ. ಅದು ಸಂತೆ ಅಂತೇನು ಬೈಯಂಗಿಲ್ಲ ರೀ. ಫೋನ ಹೊಳಿತಿದ್ದಲ್ಲ ಅದಕ್ಕಾಗಿ ರೀ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೇನೆ ರೀ ಫ್ರೆಂಡ್ಸ. ಬರ್ರಿ ಇವತ್ತು ಸಂತಿಗೆ ಹೋಗಿ ಬಂದ ಮತ್ತೆ ಸಿಗ್ತೇವ್ರಿ ಫ್ರೆಂಡ್ಸ. ಮಗಳು ರೆಡಿ ಹೇಳ್ರಿ. ವಾಚ್ ಹಾಕೋಲೀಗ ಬರ್ರಿ ಫ್ರೆಂಡ್ಸ್ ಹೋಗೋಣ ರೀ. ಹಾಕೋ ವಾಚ್ ಹಾಕೋ. ಈಗೆಲ್ಲ ಕೆಲಸ ಮುಗೀತ್ರಿ. ಇನ್ನೂ ಬಾಂಡೆ ಇದಾವ್ರಿ. ನೀರು ಬರ್ತಾವ್ರಿ ಫ್ರೆಂಡ್ಸ. ನೀರು ಬಂದಿಂದ ಏನೈತ್ರಿ ನೀರು ಬಾಂಡೆ ಒಮ್ಮೆ ಎಲ್ಲ ಕೆಲಸ ಆಗ್ತೈತ್ರಿ. ಬಂದ ಇನ್ನೂ ಅನ್ನ ಪಲ್ಯ ಮಾಡ್ಬೇಕು ರೀ. ಮಳೆಗಾಳಿ ಬಿಡ್ತೀರಿ ಫ್ರೆಂಡ್ಸ್. ಮತ್ತು ರೀ ನೋಡೋಣ್ರಿ ಆದಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಜಲ್ದಿ ಮಾಡ್ಕೊಂಡು ಬರ್ತೇನೆ ರೀ ಫ್ರೆಂಡ್ಸ್. ಏ ಬಾಮು ಹಾಕೋನೆ. गचरक जाना टवशी पड़ी तो पावा चलो या देख बहुत खराब जरा है. ಹಸಾಗೈತಿ ಬಾ ಮಾಡೋಣ. ಈಗ ಅನ್ನ ಮಾಡ್ತೀನಿ ಪಡ. ಬರ್ರಿ ಫ್ರೆಂಡ್ಸ್ ಈಗ ಬಂದೀವಿ ರೀ. ತರಕಾರಿ ಮಾಡ್ಕೊಂಬಂದೀವಿ ನೋಡ್ರಿ. ಇನ್ನು ತೆಗಿಡ್ಬೇಕು ರೀ. ನಮ್ಮ ಸನಾನು ಅಂತೀವಿ ಅಜಾನ್ ಅಂತೀವಿ ರೀ. ಆಕೆ ಹಸು ಆಗೈತೆ ರೀ.
ಪಟ್ನ ಕುಕ್ಕರ್ದಾಗ ಅನ್ನ ಮಾಡ್ಬೇಕ್ರಿ ಈಕಿ ಮಡ್ಕಿಕಾಳು ಪಲ್ಯ ಮಾಡ್ತಾಳೆ ಫ್ರೆಂಡ್ಸ್. ಹೈ ಮಾಡೋದು ವಿಡಿಯೋ ತೋರಿಸ್ತಂಗೆ ಈಗ ಮಸ್ತ್ ಮಾಡ್ತಾಳ್ರಿ ಮಡ್ಕಿಕಾಳು ಪಲ್ಯ ರೀ. ಸ್ವಲ್ಪ ಸಾಂಬಾರು ಟೈಪ್ ಮಾಡ್ತಾಳ್ರಿ. ಹೌದಲ್ಲ ಜಾಣ? ಬಾ ನಾ ಅನ್ನಕ್ಕೆ ಇಡ್ತೀನಿ ಬಾ ಪಟ್ಟ. ಇಬ್ರು ಕೂಡಿ ಮಾಡ್ತೀವಿ ರವಿವಾರ ದಿನ. ಟೈಮ್ ಬಂದು ಒಂದಾಗಿತ್ತು ನೋಡಿರಿ ಫ್ರೆಂಡ್ಸ್. ಈಗಂದ್ರೆ ಸಂತಿ ಕಂಪ್ಲೀಟ್ ಆತ್ರಿ. ಈಗ ಬಂದು ಅನ್ನ ಪಲ್ಯ ಮಾಡಿರಿ, ಊಟ ಮಾಡಿ ಕೆಸಿಂದ್ರಿ ತರಕಾರಿ ರೀ ತೆಗೆದಿಡ್ಬೇಕು ರೀ. ಹಂಗೆ ಕಾಯಿಪಲ್ಲೆ ಹಸನ್ ಮಾಡ್ಬೇಕು ರೀ. ಪಲ್ಯನೂ ಸೋಸಿಟ್ಕೋಬೇಕು ರೀ. ಯಾಕಂದ್ರೆ ವಾರ ಅಡವಾರದಾಗಂತೂ ಸೋಸೋಕ್ಕಾಗಲ್ಲ ರೀ. ಇವತ್ತು ರವಿವಾರ ಐತಿಲ್ಲ ರೀ, ಎಲ್ಲ ಸೋಸಿ ಇಟ್ಟು ಫ್ರಿಜ್ನಾಗ ಇಟ್ಬಿಡ್ತಾನೆ ರೀ. ಬೆಳಗ್ಗೆ ಎದ್ದ ತೊಗೊಂಡು ಪಲ್ಯ ಮಾಡೋಕೆ ಅನುಕೂಲ ಆಗ್ತೈತೆ ಅಂತೇಳಿ ಬರೀ ಅನ್ನಕ್ಕೆ ಇಡೋ ನೋಡ್ರಿ ಫ್ರೆಂಡ್ಸ್. ಸ್ವಲ್ಪ ಮಡ್ಕಿಕಾಳು ಸಾಂಬಾರು ಮಾಡ್ತಿರ್ತೀವಿ ರೀ. ರವಿವಾರಕ್ಕೆ ಒಂದ್ರಿ ಖಾಲಿ ಡಬ್ಬಿ ಇತ್ತಂದ್ರೆ ಉದ್ರ ಪಲ್ಯ ಮಾಡ್ತೀವಿ ರೀ. ಆಕಿ ನೋಡ್ರಿ ತಟ್ಗ್ಯಾಗ ರೊಕ್ಕ ಹಾಕತ್ತಾಳ್ರಿ. ಏನು ಮಾಡತ್ತಿ? ಇನ್ನು ಕಾಯಿಪಲ್ಲೆ ತೆಗೆದಿಟ್ಟಿಲ್ಲ ಫ್ರೆಂಡ್ಸ್, ಇನ್ನೂ ಇಡ್ಬೇಕು ರೀ. ಈಗ ಊಟ ಮಾಡ್ಬೇಕು ರೀ. ಊಟ ಮಾಡಿಗೆಸಿಂದ ಸ್ವಲ್ಪ ತೆಗೆದು ಹಿಡಿದ್ರಾಗ ನೀರು ಬರ್ತಾವೆ ರೀ. ಈಗ ಸಾಂಬಾರು ರೆಡಿ ಆಗೈತೆ ರೀ, ಅನ್ನನೂ ರೆಡಿ ಆಗೈತೆ ರೀ. ಈಗ ಊಟ ಮಾಡೋಣ ರೀ ಫ್ರೆಂಡ್ಸ್. ಬರ್ರಿ ನಮ್ಮ ತಳಗಿನಾರ ನಮ್ಮ ಆಯಿ ನಮ್ಮ ದಾದಿ ಅಮ್ಮ ತುಂಗಿ ಕೊಟ್ಟಾರ್ರಿ. ಊಟ ಮಾಡೋಣ ರೀ. ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣ ರೀ. ನೋಡ್ರಿ ನಮ್ಮ ತಳಗ ಅತ್ತಿಯರ ಚುಂಗಿ ಕೊಟ್ಟಾರಿ, ಮೊಸರು ರೀ, ಮಡ್ಕಿಕಾಳು ಪಲ್ಯ ರೀ, ಅನ್ನ ರೀ. ಬರ್ರಿ ಈಗ ಸ್ಪೆಷಲ್ ಬ್ಯಾಟ್ ಮಾಡೋಣ ರೀ. ಹಂಗೆ ಕಡಕ್ ರೊಟ್ಟಿನೂ ಐತೆ ನೋಡ್ರಿ ಫ್ರೆಂಡ್ಸ್ ರೀ. ಬರ್ರಿ ಊಟ ಮಾಡೋಣ ರೀ. ಹಸುವರೆ ಫುಲ್ ಆಗಿತ್ತು ನೋಡ್ರಿ ಫ್ರೆಂಡ್ಸ್ ರೀ. ಹಂಗಾಗಿ ರೀ ಈಕೆ ಮೊಬೈಲ್ದಾಗ ಕುಂಡಿರ್ತಾಳೆ ನೋಡ್ರಿ. ಬರೀ ರೀ ಇನ್ನು ತರಕಾರಿ ತೆಗೆದು ಹಿಡ್ದೈತ್ರಿ. ಹಂಗಾಗಿ ರೀ ನೀರು ಬೇರೆ ಬರೀ ಹಾಸ್ಫೋಟ ಅದ. ಬರ್ರಿ ಫ್ರೆಂಡ್ಸ್ ಊಟ ಮಾಡೋಣ ರೀ. ದೇವ್ ನೋಡು ಚುಂಗಿ ದೇ ಹಾಕ್ಲಿ ನೋಡು. ಕೆಲಸ ಇವತ್ತು ರವಿವಾರ ಐತೆ ಅಂದ್ರೆ ಸಂಜೆ ತನಕ ಚಾಲೋನ ರೀ ಕೆಲಸ ರೀ. ಮಗಳಿಗೆ ಡಬ್ಬಿ ಮಾಡಿ ಇದು ಮಾಡ್ಬೇಕಲ್ರಿ. ನಾಳೆಗೆಲ್ಲ ಇವತ್ತೆಲ್ಲ ಕಾಯಿಪಲ್ಲೆ ಸ್ವಚ್ಛ ಮಾಡಿ ಇಟ್ಕೋಬೇಕು ರೀ. ಹಂಗಾಗಿ ರೀ ಬರೀ ಊಟ ಮಾಡಿ ಫ್ರೆಂಡ್ಸ್ ರೀ. ಬರೀ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಬಾಂಡೆ ಇರ್ತಿಲ್ಲ ರೀ, ಬೋಗಾಣಿ ರೀ. ಹಂಗಾಗಿ ಬೋಗಾಣಿಗಳು ತೊಗೊಂಡು ಬಂದೇನಿ ಪ್ಯಾಟರ್ನ್ದಾಗ ಇವತ್ತು ರೀ. ನಾಲ್ಕು ಬೋಗಾಣಿ ರೀ. ಇವು ಸಣ್ಣ ಎರಡು ರೀ, ಅಂದ್ರೆ ಪಲ್ಯ ಮಾಡಾಕಿದ್ದಕ್ಕಿಲ್ಲ ಫ್ರೆಂಡ್ಸ್. ಹಾಗಾಗಿ ಇವು ಎರಡು ದೊಡ್ಡ ಸ್ವಲ್ಪ ಮೀಡಿಯಮ್ದಾಗ ಅದಾವ ರೀ. 4 ಪ್ಲೇಟ್ ರೀ. ಹಂಗಾಗಿ ರೀ ತೊಗೊಂಬಂದೇನಿ ಇವತ್ತಿನ ಸಂತ್ಯಾಗ ತೊಗೊಂಬಂದೇನಿ ರೀ. ಅಂದ್ರೆ ಅಂಗಡ್ಯಾಗ ರೀ ಸಂತ್ಯಾಗ ಕಾಯಿಪಲ್ಲೆ ತರಕ್ಕೆ ಹೋಗಿನ್ರಲ್ಲ, ಅವಾಗ ಒಮ್ಮೆ ಎಲ್ಲ ಬರ್ತಾವ ಅಂತೇಳ್ರಿ ತೊಗೊಂಬಂದೇನಿ. ಬಾಳಿಕಾಯಿ ರೀ, ಅವು ಬನ್ನಿ ಬುಂದಿ ಉಂಡೆ ರೀ. ಅಂದ್ರೆ ನಮ್ಮ ಮನ್ಯಾಗ ಇಷ್ಟ ರೀ, ಅದಕ್ಕೆ ತೊಗೊಂಬಂದೇನಿ ರೀ. ಮನೆ ಹೇಳಿದ್ರಿ ರೀ. ಹಂಗಾಗಿ ರೀ ಒಂದು ಗೋವಾ ಮಾವಿನಕಾಯಿ ರೀ. ಇವು ಮಾವಿನಕಾಯಿನ ರೀ ಫ್ರೆಂಡ್ಸ್, ಸೀಕರ್ನಿ ಮಾವಿನಕಾಯಿ. ನನ್ನ ಮಗಳಿಗೆ ಯೆಲ್ಲೋ ಕಲರ್ ರೈಸ್ ಬೇಕಂತ್ರಿ, ಹಾಗಾಗಿ ಇದು ಬೇಕಾಗಿತ್ತು ರೀ. ಮ್ಯಾಲೆ ಹಚ್ಚಿದ ಗಿಡ ಇನ್ನೂ ಎದ್ದಿತ್ತು ರೀ, ಸ್ವಲ್ಪ ಒಯ್ದಾಗಿತ್ತು ರೀ. ಈಗ ಒಂದು ಹಚ್ಚಬೇಕಾಗಿತ್ತು ತಂದ್ರಿ. ಬಟಾಣಿ ಕಾಳು, ಮಡಕಿ ಕಾಳು ರೀ. ನೋಡಿರಿ ರೈಸ್ ಪಲಾವ್ ಮಾಡಾಕಂತೇಳಿ ಕ್ಯಾರೆಟ್ ಹಲ್ವಾ ಇದು ರೀ. ಈ ಜವಾರಿ ಅಲ್ರಿ, ಹಬ್ರಿಡ್ ರೀ ಫ್ರೆಂಡ್ಸ್. ಹಬ್ರಿಡ್ ತಂದೀನಿ ನೋಡಿರಿ.
ಹಾಗಲಕಾಯಿ ರೀ ನನ್ನ ಫೇವ್ರೇಟ್ ರೀ. ರೊಟ್ಟಿ ಕೂಡ ರೀ ಗಿರ್ವಿ ಟೈಪ್ ಅಂತ ಮಾಡ್ತೀನಿ ರೀ ಫ್ರೆಂಡ್ಸ. ಉದುರು ಫ್ರೈ ಒಳಗೆ ಮಾಡ್ತಾರೆ ಎಣ್ಣೆ ಒಳಗೆ ರೀ. ಆಮೇಲೆ ಇನ್ನು ಬೇರೆ ಬೇರೆ ಥರ ಮಾಡ್ತಾರೆ. ನಾ ಮಾಡೋದಂತ ನಂಗೆ ಇಷ್ಟ ಅಂದ್ರೆ ರೀ ಸ್ವಲ್ಪ ರಸ ಬಿಟ್ಟ ಗಿರ್ವಿಗೆ ರಬಡ ಥರ ಅಂತ ನೋಡ್ರಿ ಗಿರ್ವಿ ರೀ, ಹಂಗೆ ಮಾಡ್ತೇನೆ ರೀ ಫ್ರೆಂಡ್ಸ್ ನಾನು ರೀ. ಸಬ್ಬಸ್ಸಿಗೆ ರೀ, ಮೆಂತ್ಯ ಪಲ್ಯ ರೀ, ಪಾಲಕ್ ರೈಸು ಮಾಡ್ತೀವಿ ರೀ, ಪಾಲಕ್ ಪಲ್ಯನೂ ಮಾಡ್ತೀವಿ ರೀ. ಆಮೇಲೆ ಪಾಲಕದಿಂದ ಇನ್ನು ಚಪಾತಿನೂ ಮಾಡ್ತೀವಿ ರೀ. ಆಮೇಲೆ ಬೇರೆ ಬೇರೆ ಐತ್ರಿ ಫ್ರೆಂಡ್ಸ್. ಹಂಗಾಗಿ ರೀ ಮೂಲಂಗಿ ರೀ, ಹೀರೆಕಾಯಿ ರೀ, ಬೆಂಡೆಕಾಯಿ ರೀ, ಅವ್ರಿಕಾಯಿ ನೋಡ್ರಿ ಫ್ರೆಂಡ್ಸ, ಕರಿಅವ್ರಿಕಾಯಿ ರೀ, ಆಮೇಲೆ ಚೌಳಿಕಾಯಿ ರೀ, ಮಡಕಿ ಕಾಳು, ಪುಟಾಣಿ ಕಾಳು ರೀ, ಟೊಮೆಟೊ, ಬದ್ನಿಕಾಯಿ ರೀ ಎಲ್ಲ ತಂದೀನಿ ರೀ ಫ್ರೆಂಡ್ಸ್. ಹೇಳ್ಕೊತ ಕುದ್ರಕ್ಕಾಗಂಗಿಲ್ಲ ರೀ, ಇಷ್ಟು ಐತಿ ನೋಡ್ರಿ. ಫ್ರಿಜ್ ಒಳಗೆ ಯಾತ ಸ್ಟೋರೇಜ್ ಮಾಡ್ತೇನೆ ಅಂತೇಳಿ ತೋರಿಸ್ತೇನೆ ರೀ ಫ್ರೆಂಡ್ಸ್ ರೀ. ಈಗ ಪ್ಯಾಕ್ ಎಲ್ಲ ಮಾಡ್ತೇನೆ ರೀ ಫ್ರೆಂಡ್ಸ್. ಕ್ಯಾರಿ ಬ್ಯಾಗ್ದವರೆಲ್ಲ ಪ್ಯಾಕ್ ಮಾಡಿರ್ತೀನಿ ರೀ ಅಮ್ಮ. ಪಲ್ಯ ಸ್ವಚ್ಛ ಮಾಡೋನು ರೀ, ಮತ್ತು ಸಬ್ಬಸ್ಗೆ ಐತ್ರಿ. ಆಮೇಲೆ ಮೆತ್ತಿ ಪಲ್ಯ ರೀ, ಇದಿಟ್ಟು ಸೋಸಿ ಇಡ್ಬೇಕು ರೀ. ಆಮೇಲೆ ಪಾಲಕ್ ಪಲ್ಯ ಐತ್ರಿ, ಅದನ್ನು ಪಾಲಕ್ ಪಲ್ಯ ಮಾಡಂಗಿಲ್ಲ ರೀ, ನಾಳೆಗೆ ನೋಡ್ತೇನೆ ರೀ. ಈಗ ಸಬ್ಬಸ್ಗೆ ಮೆತ್ತಿ ಪಲ್ಯ ಸೋಸ್ತೇನೆ ರೀ ಫ್ರೆಂಡ್ಸ್. ಹಂಗೆ ಕರಿಅವ್ರಿಕಾಳು ಚೌಳಿಕಾಯಿ ಇದಾವೆ ರೀ, ಇವು ಹಸನ್ ಮಾಡಿಡ್ಬೇಕು ರೀ. ಬರೀಕ್ ಹಸನ್ ಮಾಡಿ ಎಲ್ಲ ಕ್ಯಾರಿ ಬ್ಯಾಗ್ದಾಗ ಕಟ್ಟಿಟ್ಟು ಬಿಡು ನೋಡಿ ಫ್ರೆಂಡ್ಸ್. ಬೆಳಗ್ಗೆ ಮಕ್ಕಳ ಶಾಲೆಗೆ ಡಬ್ಬಿ ಕಟ್ಟೋದೈತಲ್ಲ ಅರ್ಜೆಂಟಾಗಿ ಜಲ್ದಿ ಆಗ್ತೈತೆ ನೋಡಿರಿ ಫ್ರೆಂಡ್ಸ್. ಹಂಗಾಗಿ ರೀ ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ವಾರ ಕೂರ್ತೀರಿ. ಬೆಳಿಗ್ಗೆ ಸ್ವಲ್ಪ ಏನೋ ಹೇಳೋದು ಲೇಟ್ ಆದ್ರೂ ರೀ ನಡಿತೈತೆ ರೀ, ಜಲ್ದಿ ಹೇಗಿರ್ತೈತೆ ರೀ. ಎಲ್ಲ ಸೋಸಿದ್ರಿ ಪಟಾಪಟ ತೊಗೋದ್ರಿ, ಮಾಡೋದ್ರಿ, ಡಬ್ಬಿ ಕಟ್ಟೋದ್ರಿ, ಇಷ್ಟೇ ರೀ ಮಾಡೋದು ಅಡುಗೆ ರೀ. ಇಷ್ಟು ಸೋಸಿ ತೊಳೆದಿಟ್ರಿ ಕ್ಯಾರಿ ಬ್ಯಾಗ್ದಾಗ ರೀ ಕಟ್ಟಿಡೋದ್ರಿ. ಏನಪ್ಪ ಅಂದ್ರೆ ಮಳೆಗಾಲದಾಗ ರೀ ಮಳೆ ಹುಳ ಅಂತಾರಲ್ಲ ಫ್ರೆಂಡ್ಸ್, ಇದ್ರೊಳಗೆ ಪಲ್ಯದೊಳಗೆ ಇರ್ತಾರೆ ರೀ, ಹುಷಾರಿಂದ ಹಸನ್ ಮಾಡ್ಬೇಕು ರೀ. ಸಬಸಿಗೆ ಪಲ್ಯ ಅಂತ ಏನೈತಿರಲ್ಲ ಫ್ರೆಂಡ್ಸ್ ರೀ, ಅದು ಒಂದೊಂದು ಕಡ್ಡಿ ಸೂಸ್ಕಿಸಿಂದ್ರಿ ಕಟ್ ಮಾಡ್ಬೇಕು ರೀ. ಯಾಕಂದ್ರೆ ಮಳೆ ಹುಳ ರೀ, ಆಮೇಲೆ ಅವು ಏನು ಅಂತಾರೆ ನೋಡ್ರಿ ಎಗ್ ರೈಸ್ ಮಾಡಾಕತ್ತಾಳ್ರಿ ಫ್ರೆಂಡ್ಸ್ ರೀ. ನನಗೆ ತಿನ್ನಕ್ಕೆ ಬೇಕಂತ ಹೇಳ್ರಿ ರೆಡ್ ಚಿಲ್ಲಿ ಸಾಸ, ಒಂದು ಲಿಂಬೆಕಾಯಿ ರೀ, ಇಲ್ಲಿ 2 ತತ್ತಿ ತೊಗೊಂಡಾಡ್ರಿ ಮಾಡಾಕತ್ತಾವ. ಲಿಂಬೆಕಾಯಿ ಹರಿಚೇ ಇಲ್ಲ ಅದನ್ನು. ಎಗ್ ರೈಸ್ ಮಾಡಾಕತ್ತಾಳ್ರಿ ನೋಡ್ರಿ ನನ್ನ ಮಗಳ್ರಿ ಸ್ಪೆಷಲ್ ರೀ. ಆಕೆ ತಿನ್ನೋಂಗೆ ಆಗಿರುತ್ತೆ ಹೇಳ್ರಿ. ಉಪ್ಪು ಹಾಕಿ ನೋಡ್ರಿ, ಖಾರ ಹಾಕಂಗಿಲ್ಲ ಅದಕ್ಕೆ, ಇನ್ನು ಫ್ರೈ ಆಗ್ಬೇಕದ, ಸ್ವಲ್ಪ ಬೇಯಿಸೋದನ್ನು.
ಜೋರಿಡು ಒಲಿ. ಕಾಲೇಜ್ ಆಟ ಹೊಣೆಲ್ಲ ಅಯ್ಯೋ ಇವ ಬಾ ನಿಮ್ಮಕ್ಕವ ಬಾಯ್ಸೆ ಇದನ್ನ ಹಾಕಲ ಖಾರ ಖಾರ ಹಾಕೋದಿಲ್ಲ ಇದ ಚಲೋ ಆಗ್ತದಿಲ್ಲ ನೋಡಿ, ಸ್ವೀಟ್ ಇರ್ತೈತೆ ಅದ. ಸ್ವೀಟ್ ಇರ್ತೈತಿ ಹಾಂ ಖಾರ ಹಾಕೋದಿಲ್ಲ ನೋಡಿ ನೇಕಿ ಒಂದು ಇಟ ಮೊದ್ಲು ಬಾರಿಕ್ ಇಡ್ಚಿಲ್ಲ ಅನ್ನ ತುದ್ದೆಕ್ಕ ಅಲ್ಲೇ ಛಾಟ ಹುಣ್ಣಕೋ ಅದನ್ನ ಹಾಕು, ಈಗ ಚಲೋ ಸ್ವಲ್ಪ ಹಾಕಿದ್ನು ಈಗ ಸಬ್ಬೆ ಸರಿ ಆಮೇಲೆ ಬಿಡು. ಖಾರ ಹಾಕ್ಯಣ ಸೇರ ಎಲ್ಲ ರೆಡಿ ಮಾಡಿ ಇಟ್ಟಿದಿಂದ ಮಾಡ್ಬೇಕನ್ನ. ಪಟ್ನ ಹಾಕಿನ ಬಸ್ ಎಗ್ ರೈಸ್ ಮಾಡ್ಯಾಳ್ರಿ ನನ್ನ ಮಗಳ್ರಿ. ಬಸ್ ಚೋಡಬೇಕು ಎತ್ತ ಬಾರಿ ಒಂದು ಅರ್ಧ ಎಲ್ಲ ಎಂಡಾಗತ್ತಾಳ್ರಿ ಲಿಂಬಿಕಾಯಿ. ಅಲ್ಲಿ ಹೆಂಗೆ ಹೋದ್ರಾಗ್ತಾನ ನೋಡಿ. ತಾಪಟ್ ನೆನೆ ಚೌಳಿಕೆ ಸ್ವಲ್ಪ ದೋಸೆ ಸೂಪರಾಗಿ ಮಾಡ್ಯಾಡ್ರಿ ಫ್ರೆಂಡ್ಸ್. ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತೀನಿ ಬರ್ರಿ. ಬರ್ರಿ ಫ್ರೆಂಡ್ಸ್, ಇಲ್ಲಿ ವಿಡಿಯೋನ ಎಂಡ್ ಮಾಡ್ತೀನಿ ರೀ. 6 ಬಂದೈತ್ರಿ, ಟೈಮ್ 6:30 ಆತ್ರಿ. ಯಾಕಂದ್ರೆ ಬೆಳಗ್ಗೆ ಬೆಣ್ಣೆ ತೆಗಿಟ್ಟಿನ್ರಲ್ಲ ರೀ, ಹಾಗಾಗಿ ಅದ ಇನ್ನೂ ಗರಂ ಮಾಡ್ಬೇಕ್ರಿ ಫ್ರೆಂಡ್ಸ. ಟೈಮ್ ಆಗೈತ್ರಿ. ಈಗ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ರೀ. ಅಷ್ಟು ನೆಕ್ಸ್ಟ್ ಬ್ಲಾಗ್ ಮತ್ತೆ ಸಿಗ್ತೇನೆ ರೀ. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ. ಗ್ಯಾಸ್ ಬ್ಯಾಟ್ರಿ ಹಾ ಇದನ್ನ ಮಾಡ್ರಿ. ಕಾಕ ಫ್ರೀ ಬಂದಾವ ಕೌದಕಿಯ ತಬಿಸ್ರ ಮೈದಾದಾಗೈತೆ 120 150 ಇವ್ರಿಗೇನು ಅದ್ರ ಇವ್ರಿಗೆ ಒಂದು ಚಿಂತಿನ ಒಟ್ಟು ಆಮೇಲೆ ಬ್ಯಾಟ್ರಿ ಸರಿ ಇಲ್ಲ ಸರಿ ಈಗ ಇದ್ದಿದ್ರಾಗ ಆಡೋಗಿಲ್ಲ, ಏನೇನು ಹೇಳಂಗಿಲ್ಲ ನಡಿ ಕಡೆ. ಬರ್ರಿ ಫ್ರೆಂಡ್ಸ್, ಇಲ್ಲಿ ಬ್ಲಾಗ್ ಎಂಡ್ ಮಾಡ್ತೇನೆ ರೀ. ಮೊದ್ಲು ಮಣ್ಣು ಮೀಶೋದಾಗ ಹಾಕಿ ತರಿಸ್ಯಾಳ್ರಿ ಅದಾವ್ರಿ. ಈಗ ಮತ್ತೆ ತರ್ತಾಳತ್ರಿ. ರೊಕ್ಕದ ಬೆಲೆ ಅಂತ ಏನು ಗೊತ್ತೇ ಇಲ್ಲಿಕಿ. ಹೋಗು ಅವನ್ನೆಲ್ಲ ತೆಗ್ದಿಟ್ಟು ನೀಟ ಏಯ್ ತೆಗಿಡು. ಬರ್ರಿ ಫ್ರೆಂಡ್ಸ್, ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೇನೆ. ಇಲ್ಲೇ ಬ್ಲಾಗ್ ಎಂಡ್ ಮಾಡ್ತೇನೆ ರೀ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಬ್ಲಾಗ್ ನಮ್ಮ ಸಿಗ್ತೀನಿ. ನಾನು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ನಾ ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬರ್ತಾವ್ರಿ ಫ್ರೆಂಡ್ಸ. ಮತ್ತೆ ಸಿಗ್ತೀನಿ ರೀ ನೆಕ್ಸ್ಟ್ ಬ್ಲಾಗ್ನಾಗ ಫ್ರೆಂಡ್ಸ್.